ಗ್ರಾಮದ ಎಲ್ಲ ದೇವಾನುದೇವತೆಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಪ್ರತಿ ವರ್ಷದಂತೆಯೂ ಈ ವರ್ಷವೂ ಕೂಡ ಭಕ್ತಿ ಭಾವದಿಂದ ಜಾತ್ರಾ ಮಹೋತ್ಸವ ಮತ್ತು ರಥೋತ್ಸವ ತಮ್ಮೆಲ್ಲರ ಸಹಾಯ ಸಹಕಾರದಿಂದ ವಿಜೃಂಭಣೆಯಿಂದ ನಡೆದು ಹೋಯಿತು. ಆದ್ದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಶ್ರೀ ಬಸವೇಶ್ವರ ನಾಟ್ಯ ಸಂಘ ಗಂಗಾಪುರ ಇವರು ಅರ್ಪಿಸುವ ಮತ್ತೊಮ್ಮೆ ಹುಟ್ಟಿ ಬಾ ಮುತ್ತೈದೆಯಾಗಿ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ತಮ್ಮೆದುರಿಗೆ ಪ್ರದರ್ಶನ ಮಾಡಲಿದ್ದಾರೆ. ವಿದ್ಯೆ ಇದ್ದರೇನು, ವಿವೇಕ ಇಲ್ಲದಿದ್ದರೆ, ಧನವಿದ್ದರೇನು, ಗುಣವಿಲ್ಲದಿದ್ದರೆ, ಪ್ರಾಣ ಇದ್ದರೇನು, ತ್ರಾಣ ಇಲ್ಲದಿದ್ದರೆ, ಗುರು ಇದ್ದರೇನು, ಅರಿವೆ ಇಲ್ಲದಿದ್ದರೆ, ರೂಪ ಇದ್ದರೇನು, ಮಾನ ಇಲ್ಲದಿದ್ದರೆ, ಸುಖ ಇದ್ದರೇನು, ಶಾಂತಿ ಇಲ್ಲದಿದ್ದರೆ, ಏನಿದ್ದರೇನಂತೆ ಮಾನವೀಯತೆ ಇಲ್ಲದಿದ್ದರೆ ಈ ಜಗದಲ್ಲಿ ಮಾನವೀಯತೆಯೇ ಶ್ರೇಷ್ಠ ಎನ್ನುವುದಾದರೆ ಹಾಗೂ ಏನಾದರೂ ಹಾಗೂ ಮೊದಲು ಮಾನವನಾಗು ಎನ್ನುವ ವಾಣಿಯನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ನಾಟಕ ಎಂದರೆ ಅದು ಗಂಡು ಮೆಟ್ಟಿನ ನಾಡಿನ ಕಲೆ. ಈ ಕಲೆಯನ್ನು ಉಳಿಸೋಣ, ಬೆಳೆಸೋಣ, ಈ ನಾಟಕ ಯಶಸ್ವಿ ಕಾಣಲಿ ಎನ್ನುವ ಆರೈಕೆಯೊಂದಿಗೆ ಈ ಉದ್ಘಾಟನೆ ಸಮಾರಂಭವನ್ನು ಪ್ರಾರ್ಥನೆಯ ಗೀತೆಯೊಂದಿಗೆ ಸ್ವರ ಸಂಗಮ ಕಲಾವೃತ್ತದಿಂದ ಕುಷ್ಟಗಿಯವರು ಈ ಪ್ರಾರ್ಥನೆಯನ್ನು ಆಡಬೇಕಂತ ಮನವಿ ಹಾಗೂ ಜ್ಯೋತಿ ಬೆಳಗಿಸಲು ಗ್ರಾಮದ ಹಿರೇಮಠದ ಸ್ವಾಮಿಗಳು ಇದನ್ನು ವಹಿಸಿಕೊಳ್ತಾ ಇದ್ದಾರೆ. ಈ ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ತಮ್ಮ ನಿರಂತರ ಕೆಲಸವನ್ನು ಮಧ್ಯದಲ್ಲಿಯೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯಾತಿ ಗಣ್ಯಗಳನ್ನು ಸ್ವಾಗತಿಸಲು ವೇದಿಕೆಗೆ ಮುತ್ತಪ್ಪ ಕಟ್ಟಿಮನಿಯವರನ್ನ ಕೋರಿಕೊಡ್ತಾ ಇದ್ದೇನೆ. ಮೊದಲಿಗೆ ನಮ್ಮೂರ ಆರಾಧ್ಯ ದೇವ ಶ್ರೀ ಬಸವೇಶ್ವರನ ಪಾದಗಳಲ್ಲಿ ಪುಡಮಟ್ಟು ಈ ಜಾತ್ರಾ ಮಹೋತ್ಸವ ಅಂಗವಾಗಿ ಈ ಮನರಂಜನಾ ವಿಭಾಗದ ಒಂದು ನಿಮಿತ್ತವಾಗಿ ಈ ನಾಟಕವನ್ನು ಅಭಿನಯಿಸ್ತಕ್ಕಂಥ ನಮ್ಮೂರ ಯುವ ಕಲಾವಿದರಿಗೆ ಈ ನಾಟಕದ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳನ್ನು ಸ್ವಾಗತ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಈಗ ವಹಿಸಿಕೊಳ್ಳಲಾಗಿದೆ. ಉದ್ಘಾಟಕರಾಗಿ ಆಗಮಿಸ್ತಕ್ಕಂಥ ಉದಯ ಶ್ರೀ ರಾಯರೆಡ್ಡಿ ಅವರಿಗೆ ಈ ನಮ್ಮ ಕಂಪನಿ ವತಿಯಿಂದ ಹಾಗೂ ನಮ್ಮ ಊರ ವತಿಯಿಂದ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜ್ಯೋತಿ ಬೆಳಗಿಸುವವರು ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಪಕ್ಕದ ಊರಾದ ಬೈರಟ್ಟಿ ಮಹಾಸ್ವಾಮಿಗಳು ವಹಿಸ್ಕೋಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರ ಅನುಪಸ್ಥಿತಿಯಲ್ಲಿ ನಮ್ಮೂರ ಪಂಚಗ್ರಹ ಹಿರೇಮಠದ ವೇದಮೂರ್ತಿ ಮುರುಗಯ್ಯನವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಮುಖ್ಯ ಅತಿಥಿಗಳಾಗಿ ನಮ್ಮೂರ ನಮ್ಮ ಪಕ್ಕದ ಗ್ರಾಮದ ಯುವ ಧುರೀಣರು ತಿಮ್ಮನಗೌಡರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಸ್ವಾಗತ ಸುಸ್ವಾಗತ. ನಮ್ಮೂರಿನವರಾದಂಥ ನಿವೃತ್ತ ಕೃಷಿ ಕಂದಾಯ ಇಲಾಖೆಯ ಸಂಗನಗೌಡ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಪಕ್ಕದ ಗ್ರಾಮದ ಯುವ ಧುರೀಣರು ಗೌಡಪ್ಪಗೌಡರವರಿಗೆ ಈ ನಾಟಕದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಉಳ್ಳಾಳವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶಂಕರಗೌಡ ಕಗದಾಳ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹದ್ಲೆ ಗ್ರಾಮದ CM ಬದ್ನಿಕಾಯಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಗೆಳೆಯರು ಹಾಗೂ ಯುವ ಧುರೀಣರು ಪ್ರಭು ಯಲಗಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವೇದಿಕೆ ಮೇಲೆ ಅವರಿವರೆನ್ನದೇ ಎಲ್ಲ ಗಣ್ಯಾತಿ ಗಣ್ಯರಿಗೆ ಸ್ವಾಗತವನ್ನು ಕೋರಿ ಈ ಕಾರ್ಯಕ್ರಮದ ನಾಟಕದ ಮುಂದಿನ ಸನ್ನಿವೇಶವನ್ನು ತಾವೆಲ್ಲ ಕಾತರವಾಗಿ ನೋಡ್ತಾ ಇದ್ದೀರಿ. ಆ ಮುಂದಿನ ಕಾರ್ಯಕ್ರಮದ ಇದಕ್ಕಾಗಿ ನಾನು ಅನುವು ಮಾಡಿಕೊಡ್ತಾ ಇದ್ದೀನಿ. ನಮಸ್ಕಾರ. ಇಲ್ಲಿ ವೇದಿಕೆ ಮೇಲೆ
ರಾಧಾ ಎರಡು ಮಾತನ್ನ ಹೇಳ್ಬೇಕಂತ ತಮ್ಮಲ್ಲಿ ಕಲಾವಿದರ ಪರವಾಗಿ ಹಾಗೂ ಸಂಘದ ಪರವಾಗಿ ನಾವೆಲ್ಲರೂ ತುಂಬಾ ಉತ್ಸುಕತೆಯಿಂದ ಕಾತುರದಿಂದ ಈ ನಾಟಕವನ್ನ ಆದಷ್ಟು ಬೇಗ ನೋಡಲು ಕಾತುರಾಗಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ. ಮೊದಲನೇದಾಗಿ ಗ್ರಾಮದ ದೇವತೆಗಳನ್ನ ಮನದಲ್ಲಿ ನೆನೆಯುತ್ತಾ ಮಹಾಮಹಿಮರಾದ ಬಸವೇಶ್ವರನ್ನ ಮನದಲ್ಲಿ ನೆನೆಯುತ್ತಾ ಇಂದಿನ ನಾಟಕದ ಉದ್ಘಾಟನಾ ಸಮಾರಂಭಕ್ಕೆ ನನ್ನನ್ನು ಆತ್ಮೀಯವಾಗಿ ಬರಮಾಡಿದ ಶ್ರೀ ಬಸವೇಶ್ವರ ನಾಟ್ಯ ಸಂಘ ಗಂಗಾಪುರದವರಿಗೆ ನಾನು ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ನಾನು ಕಳೆದ ಬಾರಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಆದರೆ ಅನಿವಾರ್ಯ ಕಾರಣಗಳಿಂದ ನನಗೆ ನಾಟಕವನ್ನು ವೀಕ್ಷಣೆ ಮಾಡೋಕ್ಕೆ ಅನುಕೂಲ ಆಗಲಿಲ್ಲ. ನಾನು ಊರಲ್ಲಿ ಒಂದು ಸುತ್ತು ಹೋಗ್ತಾ ಇದ್ದೆ. ಎಲ್ಲ ಕಡೆ ನೋಡಿದ್ರೆ ನಮ್ಮ ತಳಕಲ್ ಮಂದಿನ ಇದ್ರು. ನಾನು ನಮ್ಮ ಚಂದ್ರಶೇಖರ್ ಮಲ್ಲಪ್ಪವ್ರವರು ನಂಗೆ ತುಂಬಾ ಆತ್ಮೀಯರು. ಯಾಕೆ ಚಂದ್ರಣ್ಣ ಎಲ್ಲ ನಮ್ಮೂರರ ಅದರ ನಮ್ಮ ದಿನ ತುಂಬೇರಲ್ಲ ಅಂತಂತ ಹಾಸ್ಯ ಮಾಡ್ತಿದ್ದೆ. ಇಲ್ಲಪ್ಪ ತಳಕಲ್ಲು ಮತ್ತು ಗಂಗಾಪುರದ ಬೀಗ್ತನ ಭಾಳ ಆಗ್ಯಾವ ಅಂತೇಳಿ ನಮ್ಮ ಚಂದ್ರನವ್ರು ಹೇಳ್ತಾ ಇದ್ರು. ಹಿಂಗಾಗಿ ನಂಗೇನು ಬೇರೆ ಊರಿಗೆ ಬಂದಿದ್ದೀನಿ ಅಂತ ಅನಿಸ್ತಾ ಇಲ್ಲ, ನಮ್ಮೂರಲ್ಲೇ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿನಿ ಅಂತ ಅನಿಸ್ತಾ ಇದೆ. ಈಗ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ನಮ್ಮ ಹಿಂದಿನ ಕಾಲದಿಂದಲೂ ಕೂಡ ನಾಟಕ ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಎಲ್ಲರೂ ವೇದ ಪುರಾಣಗಳಲ್ಲಿ ಪಾರಂಗತರಾಗಲು ಸಾಧ್ಯವಿಲ್ಲ. ಎಲ್ಲರಿಗೂ ರಾಮಾಯಣ ಮಹಾಭಾರತ ಅಂತ ಮಹಾ ಗ್ರಂಥಗಳನ್ನ ಓದಿ ಅದರಲ್ಲಿ ಬರತಕ್ಕಂಥ ಸಂದೇಶಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಎಲ್ಲರಿಗೂ ಸಾಧ್ಯವಿಲ್ಲ. ಅಂಥವ್ರಿಗಾಗಿನೇ ಅವಾಗಿನ ಹಿರಿಯರು ಅವೆಲ್ಲ ಸಾರಾಂಶಗಳನ್ನ ಒಂದು ದೃಶ್ಯ ರೂಪದಲ್ಲಿ ಕಂಡುಕೊಳ್ಳಲು ಇಂತಹ ನಾಟಕಗಳನ್ನ ಸಮಾಜಕ್ಕೆ ಪ್ರಚುರಪಡಿಸಿದರು. ಹಿಂಗಾಗಿ ಅದು ಸಾಮಾಜಿಕ ಇರ್ಬೋದು, ಹಾಸ್ಯ ನಾಟಕ ಇರ್ಬೋದು, ಮನೋರಂಜನೆಗಾಗಿ ಇರ್ಬೋದು, ಎಲ್ಲ ತನ್ನ ಸಮಾಜದ ಏನು ಕಷ್ಟ ಕಾರ್ಪಣ್ಯಗಳನ್ನ, ಜನಜೀವನವನ್ನ ಮತ್ತೆ ಅದಕ್ಕೆ ಪರಿಹಾರವನ್ನ ನಾಟಕಗಳು ಯಶಸ್ವಿಯಾಗಿ ಜನರಿಗೆ ಮುಟ್ಟಿಸುತ್ತವೆ ಅಂತ ನಾನು ಭಾವಿಸಿದ್ದೇನೆ.
ಇತ್ತೀಚಿನ ದಿನಗಳಲ್ಲಿ ನಾಟಕಗಳು ಬಹಳಷ್ಟು ಕಡಿಮೆ ಆಗ್ತಿದ್ದಾವೆ. ನನ್ನ ಪೀಳಿಗೆಯವರಂತೂ ನಾಟಕಗಳು ನಾನು ನೋಡಿದ್ದು ಕೂಡ ತುಂಬಾ ಕಡಿಮೆ. ನಾವು ಬುದ್ಧಿ ಬರೋದಷ್ಟರಲ್ಲೇ ನಾಟಕದ ಸ್ಥಾನಗಳನ್ನ ಸಿನಿಮಾಗಳು ಆವರಿಸಿಕೊಂಡಿತ್ತು. ಇವತ್ತು ಸಿನಿಮಾ ರಂಗದ ಕೂಡ ಪ್ರೇಕ್ಷಕರ ಕೊರತೆ ತನ್ನದೇ ಆದಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಹೀಗಾಗಿ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, OTT ಪ್ಲಾಟ್ಫಾರ್ಮ್ಗಳಿವೆ. ಹೀಗಾಗಿ ಎಲ್ಲರೂ ವ್ಯಸ್ತವಾಗಿದ್ದಂಥ ಸಂದರ್ಭದಲ್ಲಿ ಮತ್ತೆ ಇಂಥ ಕಲೆಗಳು ಉಳಿಬೇಕು, ಪುನರ್ಜೀವನಗೊಳ್ಳಬೇಕು ಅಂತ ಸದಾಶಯದೊಂದಿಗೆ ಶ್ರೀ ಬಸವೇಶ್ವರ ನಾಟಕ ಸಂಘ ಗಂಗಾಪುರದವರು ಮತ್ತೊಮ್ಮೆ ಹುಟ್ಟುವ ಮುತ್ತೈದೆಯಾಗಿ ಅಂತ ನಾಟಕವನ್ನ ಹಮ್ಮಿಕೊಂಡಿದ್ದಾರೆ. ನಾ ಇಷ್ಟೇ ಹೇಳೋಕೆ ಬಯಸೋದು, ನಾಟಕಗಳು ಯಾವತ್ತು ಅರ್ಥಪೂರ್ಣವಾಗಿರಬೇಕು. ನಾ ಕೆಲವೊಂದಿಷ್ಟು ನಾಟಕಗಳನ್ನ ಖುದ್ದಾಗಿ ನೋಡಿದ್ದೆ. ಅವು ತೀರಾ ಕಳಪೆ ಮಟ್ಟದ ಹಾಸ್ಯಗಳನ್ನ ಪ್ರಚುರಪಡಿಸ್ತಿದ್ದವು. ಆ ರೀತಿ ಕಾರ್ಯಗಳಾಗಬಾರ್ದು. ಹಾಸ್ಯ ಮತ್ತು ಮನರಂಜನೆ ಸಮತೋಲನದಿಂದ ಹೋಗ್ಬೇಕು. ಆದ್ರಿಂದ ಜನರ ಜೀವನದಲ್ಲಿ ಬದಲಾವಣೆ ಆಗಬೇಕು. ಜನರು ನಾಟಕದ ಸಂದೇಶಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಒಂದು ಸುಂದರವಾದ ಬದುಕುಗಳನ್ನು ಕಟ್ಟಿಕೊಳ್ಳಲು ನಾಟಕಗಳು ನೆರವಾಗಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನನ್ನು ಆತ್ಮೀಯದಿಂದ ಬರಮಾಡಿಕೊಂಡು ನಾಟಕದ ಉದ್ಘಾಟನೆಯ ಅವಕಾಶ ಕೊಟ್ಟಂತಹ ಎಲ್ಲ ನಮ್ಮ ಹಿರಿಯರಿಗೂ ಗಣ್ಯರಿಗೂ ಹಾಗೂ ಊರಿನ ಸಮಸ್ತ ಗ್ರಾಮಸ್ಥರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ಯಾವ ರೀತಿ ಉಳಿಸಬೇಕು, ನಾಟಕ ಹೇಗೆ ಇರಬೇಕು, ಸಮಾಜಕ್ಕೆ ಏನು ಸಂದೇಶವನ್ನು ಕೊಡಬೇಕು, ಈಗಿನ ಯುವ ಪೀಳಿಗೆ ಯಾವ ರೀತಿಯಾಗಿ ಈ ಮೊಬೈಲ್ ಒಂದು ವ್ಯವಸ್ಥೆಯಲ್ಲಿ ಹೋಗ್ತಾ ಇದೆ ಅಂತ ಮಾರ್ಮಿಕವಾಗಿ ನುಡಿದಂಥ ಉದಯ್ ಸಿ ರಾಯರೆಡ್ಡಿ ಯುವ ಮುಖಂಡರು ತಳಕಲ್ಲಿ ಅವರಿಗೆ ಗ್ರಾಮದ ಪರವಾಗಿ ಹಾಗೂ ಕಲಾವಿದರ ಪರವಾಗಿ ಧನ್ಯವಾದಗಳು ಹೇಳುತ್ತಾ, ಇನ್ನೂರು ಅತಿಥಿಗಳೇ ಆಗಮಿಸಿದಂಥ ಮಾಜಿ ಶಾಸಕರಾದಂಥ ಯಾವಗಲ್ ಸಾಹೇಬರ ಮಗನಾದಂಥ ವಿವೇಕ್ ಯಾವಗಲ್ ಅವರು ಈ ನಾಟಕದ ಉದ್ದೇಶಿಸಿ 2 ಮಾತನ್ನು ಹೇಳಬೇಕಂತ ತಮ್ಮಲ್ಲಿ ವಿನಂತಿಸ್ಕೊತಾ ಇದ್ದೀನಿ. ಗಂಗಾಪುರ ಗ್ರಾಮದ ಇವತ್ತಿನ ಈ ಜಾತ್ರಾ ಮಹೋತ್ಸವದ ಬಸವೇಶ್ವರ ನಾಟ್ಯ ಸಂಘ ಗಂಗಾಪುರ ವತಿಯಿಂದ ಇವತ್ತಿನ ಈ ವೇದಿಕೆ ಮೇಲೆ ಆಸೀನರಾದಂಥ ಶ್ರೀಗಳ ಪಾದಕ್ಕೆ ನಮಸ್ಕರಿಸಿ ಭಾಳಷ್ಟು ಸಮಯದಿಂದ ಕಾಯ್ತಾ ಇದ್ದಾರೆ. ಅದಕ್ಕೆ ಅವರಿವರ ಹೆಸರು ತಗೊಳ್ಳದ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಗಣ್ಯ ಮಾನ್ಯರಿಗೂ ನಮಸ್ಕರಿಸಿ, ಮತ್ತು ಇಲ್ಲಿ ಸಾಕಷ್ಟು ಸಮಯದಿಂದ ಭಾಳಷ್ಟು ತಾಯಂದ್ರು ಇಲ್ಲಿ ಕಾಯಕತ್ತಾರೆ. ಬಹುತೇಕ ಸೀರಿಯಲ್ಗಳು ಇವತ್ತು ಬಂದಾದಂಗೆ ಅದಾವು, ಸೀರಿಯಲ್ಲು ಅಥವಾ ಪಿಕ್ಚರ್ಗಳು ಇವತ್ತು ಬಂದಾದಂಗೆ ಅದಾವು. ನಾಟಕದಿಂದ ಇದೇ ನಮ್ಮ ಗುರಿ ಅಂತೇಳಿ ನಾ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಇವತ್ತಿನ ಜನ್ರೇಷನ್ದಾಗ ಹೇಳಿದ್ರೀಗ ನಮ್ಮ ಉದಯ್ ಅವರು ಮೊಬೈಲು ಸಿನಿಮಾ ಅಂಥೇಳಿ ನಾವು ಸದಾಕಾಲ ಬರೀ ಸ್ಕ್ರೀನ್ದಾಗ ಹಿಂಗೆ ನೋಡ್ಕೋಂತ ಇರುವಂಥ ಒಂದು ವ್ಯವಸ್ಥೆದಾಗ ಅದೇವೆ. ಆದ್ರೆ ಇವತ್ತು ನಮ್ಮ ಸಂಪ್ರದಾಯ ಆಗಿರ್ಬೋದು, ನಮ್ಮ ಪರಂಪರೆಗಳಾಗಿರ್ಬೋದು, ಇವತ್ತು ಯಾವುದರ ಒಂದು ಅದನ್ನ ನಮ್ಮ ಜನಕ್ಕೆ ಇನ್ನ ಮುಟ್ಟುವಂಥ ಒಂದು ಪ್ರಯತ್ನ ಮಾಡಕತ್ತೈತಂದ್ರೆ ಅದು ನಮ್ಮ ನಾಟಕಗಳು. ಇದೇ ರೀತಿ ನಮ್ಮ ಭಾಷೆ ಆಗಿರ್ಬೋದು, ನಮ್ಮ ಸಂಪ್ರದಾಯಗಳಾಗಿರ್ಬೋದು ಈ ದೇಶದಾಗ ಸಾವಿರಾರು ಅದಾವು. ಅಂದ್ರೆ ಪ್ರತಿ 20 ಕಿಲೋಮೀಟರ್ಗೂ ಒಂದು ಹೊಸ ಸಂಪ್ರದಾಯ ಹುಟ್ಟುತ್ತೆ, ಹೊಸ ಭಾಷೆ ಹುಟ್ಟುತ್ತೆ. ಆದ್ರೆ ನಾವು ಅದನ್ನ ನಮ್ಮ ಜನಕ್ಕೆ ಸದಾಕಾಲ ನೆನಪು ಮಾಡುವಂತ ಒಂದು ಪ್ರಯತ್ನ ಈ ಸಂಘದ ಮೂಲಕ ಪ್ರಯತ್ನ ಮಾಡಕತ್ತಾರ ಅಂತೇಳಿ ನಾನು ಭಾವಿಸ್ತೇನೆ. ತಮಗೆಲ್ಲರಿಗೂ ಯಶಸ್ವಿ ಆಗಲಿ, ಈ ಜಾತ್ರೆ ಮಹೋತ್ಸವದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಭಾವಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಮಾತನಾಡಿದಂಥ ವಿವೇಕ್ ಯಾವಗಲ್ ಸರ್ ಅವರಿಗೆ ಗ್ರಾಮದ ಪರವಾಗಿ ಹಾಗೂ ಕಲಾವಿದರ ಪರವಾಗಿ ಧನ್ಯವಾದಗಳು ಹೇಳುತ್ತಾ, ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಶ್ರೀಗಳ ಆದಿಯಾಗಿ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಉದ್ಘಾಟಕರಿಗೂ, ಜ್ಯೋತಿ ಬೆಳಗಿಸುವರಿಗೂ, ಮುಖ್ಯ ಅತಿಥಿಗಳಿಗೂ ಹಾಗೂ ಪಕ್ಕದ ಗ್ರಾಮದಿಂದ ಬಂದಂಥ ಎಲ್ಲ ಕಲಾಭಿಮಾನಿಗಳು, ಕಲಾವಿದರಿಗೂ ಹಾಗೂ ಗ್ರಾಮದ ಎಲ್ಲ ತಾಯಂದಿರಿಗೂ, ಅಕ್ಕ ತಂಗಿಯಂದಿರಿಗೂ ಮತ್ತು ವಿಶೇಷವಾಗಿ ಸ್ವರ ಸಂಘ ಸಪ್ತ ಸ್ವರ ಸಂಗೀತ ಬಳಗದ ಸೋಮನಗೌಡ ಅಕ್ಕಂಡಿ ಸರ್ಗಳ ಅವರ ನೇತೃತ್ವದಲ್ಲಿ ಈ ನಾಟಕ ನಡೀತಾ ಇದೆ. ಆದ್ದರಿಂದ ಎಲ್ಲ ತವರ ಮನೆ ಇದ್ದ ಹಾಗೆ ಮೊದಲಿಗೆ ಬರುವುದಿಲ್ಲ, ಆಗುವುದಿಲ್ಲ ಅಂತ ಹೇಳಿದರು. ಈಗ
ದಿನಗಳನ್ನು ಸ್ಮರಿಸಿ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಬಸವೇಶ್ವರನಲ್ಲಿ ಅನಂತ ಭಕ್ತಿ ಪ್ರಣಾಮವನ್ನು ಸಲ್ಲಿಸ್ತಾ ಬಸವೇಶ್ವರ ನಾಟ್ಯ ಸಂಘ ಗಂಗಾಪುರ ಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಮತ್ತೊಮ್ಮೆ ಹುಟ್ಟಿ ಬಾ ಮುತ್ತೈದೆಯಾಗಿ ಅಂತಕ್ಕಂಥ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರುವ ಈ ಊರಿನ ಹಿರೇಮಠದ ವೇದಮೂರ್ತಿ ಮುರುಘಯ್ಯ ಸ್ವಾಮಿಗಳು ಹಿರೇಮಠ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರತಕ್ಕಂಥವರು ಮಾನ್ಯ ರಾಯರೆಡ್ಡಿ ಅವರ ಸುಪುತ್ರ ಉದಯ ರಾಯರೆಡ್ಡಿ ಅವರಲ್ಲಿ ಹಾಗೂ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರೇ, ಎಲ್ಲ ಕಲಾಭಿಮಾನಿಗಳೇ, ಎಲ್ಲ ಸಂಗೀತ ನಿರ್ದೇಶಕರೇ, ಇಲ್ಲಿ ಪಾತ್ರವನ್ನು ಮಾಡಿರುವ ಎಲ್ಲ ಪಾತ್ರಧಾರಿಗಳೇ, ಈ ನಾಟಕವನ್ನು ವೀಕ್ಷಣೆ ಮಾಡಲು ಬಂದಿರುವ ಎಲ್ಲ ಕಲಾ ಪೋಷಕರೇ, ನಿಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಗಂಗಾಪುರ ಗ್ರಾಮದಲ್ಲಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ರಂಗಕಲೆ ಅಳದು ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ಊರಿನ ಹವ್ಯಾಸಿ ಕಲಾವಿದರು ಈ ಕಲೆಯನ್ನು ಉಳಿಸಿ ಬೆಳೆಸಿ ಆ ಮೂಲಕ ನಿಮಗೆಲ್ಲ ಮನರಂಜನೆ ಕಾರ್ಯಕ್ರಮ ನೀಡ್ತಾ ಇರೋದು ಇದು ಬಹಳಷ್ಟು ಶ್ಲಾಘನೀಯವಾಗಿರ್ತಕ್ಕಂಥ. ಅದಕ್ಕಾಗಿ ಅವರು ಮಾಡತಕ್ಕಂಥ ಪ್ರಯತ್ನ ಬಹಳಷ್ಟು ದೊಡ್ಡದು ಅಂತಕ್ಕಂಥದ್ದು. ಈ ಸಾಮಾಜಿಕ ನಾಟಕ ಬಹಳಷ್ಟು ಇದರಲ್ಲಿ ಕೌಟುಂಬಿಕ ಮತ್ತು ಸಾಮಾಜಿಕ ಮತ್ತು ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಅನೇಕ ಪ್ರಸಂಗಗಳು ಇದರಲ್ಲಿ ಬರ್ತಾವೆ. ಬಹುಶಃ ಒಂದು ನಾಟಕವನ್ನು ನೋಡಿದರೆ ಒಂದು ಮಹಾಕಾವ್ಯವನ್ನು ಓದಿದಷ್ಟು ಅನುಭವ ಆಗ್ತೈತೆ ಅಂತ ಹೇಳ್ತಾರೆ. ಅದಕ್ಕಾಗಿಯೇ ಕಂದಗಲ್ ಹನುಮಂತರಾಯರಂಥವ್ರು, ಗುಬ್ಬಿ ವೀರಣ್ಣನಂಥವರು, ಪುಟ್ಟರಾಜ ಕವಿ ಗವಾಯಿಗಳಂಥವರು ಆ ಕಾಲದಲ್ಲಿ ನಾಟಕ ಕಂಪನಿಗಳನ್ನು ಸ್ಥಾಪನೆ ಮಾಡೋದರ ಜೊತೆಗೆ ಇವತ್ತು ಪುಟ್ಟರಾಜ ಕವಿ ಗವಾಯಿಗಳಿಗೆ ಸಂಗೀತದ ಒಂದು ಕಣ್ಣು, ಸಾಹಿತ್ಯದ ಒಂದು ಕಣ್ಣು, ನಾಟ್ಯ ಕಲೆಯದೊಂದು ಕಣ್ಣು, ಇಂಥ ಕಣ್ಣುಳ್ಳ 3 ಕಣ್ಣುಳ್ಳ ನಮ್ಮ ದೇವರು, ನಮ್ಮ ಭಾಗ್ಯದ ದೇವರು ಅವರೇ ಗುರು ಪುಟ್ಟರಾಜರು ಅಂತಾರೆ. ಹಾಗೆ ಸಂಗೀತ ಮತ್ತು ಸಾಹಿತ್ಯ ಮತ್ತು ನಾಟ್ಯ ಕಲೆಯನ್ನು ಈ ಭಾಗದಲ್ಲಿ ಉಳಿಸಿರ್ತಕ್ಕಂಥವ್ರು ಭಾಳಷ್ಟು ದೊಡ್ಡ ದೊಡ್ಡ ಕಲಾವಿದರು ಅದಾರೆ ಅಂತಕ್ಕಂಥ. ಇಲ್ಲೇ ನಮ್ಮ ಪಕ್ಕದ ಸುಳ್ಳು ದೇಸಾಯಿ ಅವರು ಭಾಳ ದೊಡ್ಡ ನಾಟಕ ಕಂಪನಿಯವ್ರದ್ದಿತ್ತು ಅನ್ನೋದು ನಮಗೆಲ್ಲ ತಿಳಿದಿರ್ತಕ್ಕಂಥ. ಹಾಗಾಗಿ ನಾಟಕಗಳು ಮನುಷ್ಯನಿಗೆ ಮಾನವೀಯ ಮೌಲ್ಯಗಳನ್ನು ಬಿತ್ತತಕ್ಕಂಥ ಕಾರ್ಯ ಮಾಡ್ತವೆ ಅಂತಕ್ಕಂಥದ್ದು. ಅಂಥ ಒಂದು ಈ ನಾಟಕ ಇದನ್ನು ನೋಡ್ತಕ್ಕಂಥವ್ರಿಗೆ ಮಾನವೀಯ ಮೌಲ್ಯಗಳನ್ನು ನಾವೆಲ್ಲ ಈ ಮೂಲಕ ಕಲಿತುಕೊಳ್ಳೋದ್ರ ಜೊತೆಗೆ ಏನು ಹವ್ಯಾಸಿ ಕಲಾವಿದರು ನಮ್ಮವರು ಭಾಳ ಅವರು ಹಿರಿಯರು ಕಿರಿಯರು ಆ ಪಾತ್ರದಲ್ಲಿ ಭಾಗವಹಿಸಿದ್ದಾರೆ. ಅವರ ಒಂದು ಕಲೆ ಯಶಸ್ವಿಯಾಗಲಿ, ಅವರು ಏನು ಭಾಳ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಬಸವೇಶ್ವರನ ಆಶೀರ್ವಾದ ಸದಾಕಾಲ ಇರಲಿ. ಈ ಕಾರ್ಯಕ್ರಮದ ಬೇಗನೆ ಬರಬೇಕಿತ್ತು, ಕಲ್ಲಾಪುರದಿಂದ ಬಂದೆ ನಾನು. ಬಹುಶಃ ಸಡಾಯಿ ಬಂದ್ರೂ ನಿಮಗೆ ಅನಿಸಿರ್ಬೋದು, ಏನಪ್ಪ ಮತ್ತು ಇವರು 3 ಮಂದಿ 4 ಮಂದಿ ಬಂದರು ಶಿವಪೂಜೆದ ಕಾರ್ಯದಾಟ ಬಂದಂಗೆ. ನಾವು ನಾಟಕ ನೋಡ್ಬೇಕಂದ್ವಿ, ಮತ್ತು ಪಾನ್ಗಳು ಬಂದರು, ಪ್ರಕಾಶ್ ಗೌಡರು ಬಂದರು, ಬಾಪಗೌಡರು ಬಂದರು. ಇವರು 3 ಮಂದಿ ಮಾತಾಡಿದ್ರೆ 3 ಪ್ರವೇಶಕ್ಕೆ ಇವರ ತಗೊಂತಾರ ಅಂತ ಅನ್ನಿಸ್ತಿರ್ಬೋದು. ಅವ್ರು ಯಾರು ಮಾತಾಡ್ಲಾರ್ದ ನನಗೆ ಮಾತು ಕೊಟ್ಟಾರ. ಈ ನಾಟಕ ಯಶಸ್ವಿಯಾಗಲಿ. ನಮ್ಮ ಗಂಗಾಪುರ ಗ್ರಾಮ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಭಾಳಷ್ಟು ಗಟ್ಟಿಗೊಂಡಿರ್ತಕ್ಕಂಥ ಗ್ರಾಮ. ವಿಶೇಷ ಅಂತಂದ್ರೆ ಬಹುಶಃ ಇಲ್ಲೊಂದು ಬಸವಣ್ಣ ದೇವರ ದೇವಸ್ಥಾನದಲ್ಲಿ ಒಂದು ಕಲ್ಯಾಣ ಮಂಟಪ ಕಟ್ಟ್ಯಾರ. ಅದು ಬಹುಶಃ ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು ಕಲ್ಯಾಣ ಮಂಟಪಕ್ಕಿಂತ ಏನು ಕಡಿಮೆ ಇಲ್ಲ, ಅಷ್ಟು ಚಲೋ ಕಲ್ಯಾಣ ಮಂಟಪ ಅವ್ರು ಕಟ್ಟ್ಯಾರ. ಇಂಥ ದೂರದೃಷ್ಟಿ ಇವತ್ತು ನಮ್ಮ ಹಿರಿಯರಲ್ಲಿ, ನಮ್ಮ ಊರಿನ ಯುವಕರಲ್ಲಿ ಇದ್ದಾಗ ಮಾತ್ರ ಆ ಊರು
ಅಲ್ಲಿರ್ತಕ್ಕಂಥ ದೇವಸ್ಥಾನ, ಅಲ್ಲಿರ್ತಕ್ಕಂಥ ಸಮಾಜ ಬೆಳೀಲಿಕ್ಕೆ ಸಾಧ್ಯ. ಅದರ ಜೊತೆಗೆ ಇಂಥ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾರ್ಯಗಳು ಊರಿನಲ್ಲಿ ಆದಾಗ ಮಾತ್ರ ಆ ಊರು ಒಳ್ಳೆ ಸಮೃದ್ಧತೆಯಿಂದ ಬೆಳೀಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ವೇದಿಕೆಯಲ್ಲಿ ಇದ್ದಿರ್ತಕ್ಕಂಥ ಮಾನ್ಯ ವಿವೇಕ್ ಯೋಗಲ್ ಅವರ ಆದಿಯಾಗಿ ಎಲ್ಲರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ನಮ್ಮ ತಾಕಲ್ನಿಂದ ಮಾನ್ಯ ಸಚಿವರು ಸುಪುತ್ರರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರೆಲ್ಲರನ್ನ ಈ ವೇದಿಕೆ ಮೇಲೆ ಇದ್ದಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ನಾಟಕ ಯಶಸ್ವಿಯಾಗಲಿ, ತಾವೆಲ್ಲ ಭಾಳಷ್ಟು ಶಾಂತ ರೀತಿಯಿಂದ ಸಮಾಧಾನದಿಂದ ಈ ನಾಟಕವನ್ನು ನೋಡಿ ಯಶಸ್ವಿಗೊಳಿಸ್ತೀರಿ ಅಂತೇಳಿ ನಾನು ಎರಡು ಮಾತುಗಳನ್ನು. ಉದ್ಘಾಟನೆಗೆ ತಡವಾಗಿ ಬಂದರೂ ನಮ್ಮೆಲ್ಲರ ಒಂದು ಪೂರ್ವಜನ್ಮ ಪುಣ್ಯ ಶ್ರೀಗಳ ಆಶೀರ್ವಚನವನ್ನು ಕೇಳಿದ್ದೀರಿ. ಈ ಆಶೀರ್ವಚನವನ್ನು ನೀಡಿದಂಥ ಮಹಾನಿರ್ಜನ ಪ್ರಣವ ಸ್ವರೂಪಿ ಶಾಂತಲಿಂಗ ಮಹಾಸ್ವಾಮಿಗಳು ಪ್ರೇರಣೆಟ್ಟಿ ಇವರಿಗೆ ಗಂಗಾಪುರ ಗ್ರಾಮದ ಪರವಾಗಿ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯಾತಿ ಜನರ ಪರವಾಗಿ, ತಾಯಂದಿರ ಪರವಾಗಿ ಮತ್ತು ಕಲಾವಿದರ ಪರವಾಗಿ ಅವರ ಪಾದಗಳಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಕಾಣಿಕೆಯನ್ನು ಬಸವರಾಜ್ ನಾಯ್ಕರ್ ಹಾಗೂ ಸಂಘದ ಅಧ್ಯಕ್ಷರು ಕೊಡಬೇಕಂತ ಮನೆ ವಿನಂತಿಸಿಕೊಳ್ತಾ, ಈ ಸನ್ಮಾನ ಸ್ವೀಕರಿಸಿದಂಥ ಹಾಗೂ ಸನ್ಮಾನ ಮಾಡಿದಂಥ ಶ್ರೀಗಳ ಆದಿಯಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡುತ್ತೇನೆ. ಶರಣಕುಮಾರ್ ಬಂಡಿಯವರು, ನಮಗೆ ತಬಲಾವಾದಕರಾಗಿ ಬಂದಿರತಕ್ಕಂಥ ಶರಣಕುಮಾರ್ ಬಂಡಿಯವರು ಅವತ್ತಿನಿಂದ ಇವತ್ತಿನವರೆಗೂ ಸತತವಾಗಿ ಶ್ರೀ ಮಾರುತೇಶ್ವರ ನಾಟ್ಯ ಸಂಘದವರು ಹಾಗೂ ಬಸವೇಶ್ವರ ನಾಟ್ಯ ಸಂಘದವರು ನಮ್ಮನ್ನು ತಮ್ಮ ಮಕ್ಕಳಂತೆ ಕಾಣ್ತಾ ಇದ್ದಾರೆ. ಇವತ್ತಿಗೂ ಕೂಡ ಆ ಕಲಾವಿದರನ್ನು ಎಷ್ಟು ಹೊಳಿದರೂ ಪದಗಳೇ ಸಿಗ್ತಾ ಇಲ್ಲ. ದಯವಿಟ್ಟು ಅದಕ್ಕಾಗಿ ನಮಗೆ ಸನ್ಮಾನ ಮಾಡಿದಂಥ ಎಲ್ಲ ಊರಿನ ಗುರು ಹಿರಿಯರು ಹಾಗೂ ನನ್ನ ಶಿಷ್ಯವೃಂದಕ್ಕೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ತಬಲಾ ವಾದಕರಾದಂಥ ಶರಣಪ್ಪ ಬಂಡಿಯವರು ಎರಡು ಮಾತನಾಡಬೇಕಂತ ಮನವಿ. ಪ್ರಥಮದಲ್ಲಿ ಆರಾಧ್ಯ ಗುರುವರೆಯರಾಗಿರುವಂಥ ಗದುಗಿನ ಗಾನಯೋಗಿ ಶಿವಯೋಗಿ ಗುರುಪುಟ್ಟರಾಜ ಶಿವಯೋಗೇಶ್ವರರ ಗದ್ದುವಿಗೆ ಅನಂತ ದೀರ್ಘದಂಡ ನಮಸ್ಕಾರವನ್ನು ಸಮರ್ಪಿಸಿ, ಇವತ್ತಿನ ಜಾತ್ರಾ ಮಹೋತ್ಸವದ ಕಾರಣೀಕರ್ತನಾಗಿರುವಂಥ ಗಂಗಾಪುರ ಬಸವೇಶ್ವರನ ಗದ್ದಿಗೂ ಕೂಡ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಊರಿನ ಎಲ್ಲ ಆ ಅಧಿದೇವತೆಗಳಿಗೂ ಕೂಡ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಇಲ್ಲಿ ನೆರೆದಿರುವಂಥ ನನ್ನ ತಂದೆ ತಾಯಿಗಳಿಗೂ ಮತ್ತು ಹಾಗೂ ಅಣ್ಣ ತಮ್ಮಂದಿರಿಗೂ ಈ ನಮ್ಮ ಕಲಾಭಾಗ ಕೂಡ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ, ಒಂದೇ ಒಂದು ಮಾತು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹುಶಃ ಈ ಊರಿಗೆ ಬರಬೇಕಾದ 93-94 ಸಾಲಿನಲ್ಲಿ ನಾವು ಬಂದಾಗ ಹಲವಾರು ನಾಟಕಗಳನ್ನು ಆಡಿಸಿದ್ವಿ. ಇವತ್ತು ನಾವು ಬರುವಂಥ ಸನ್ನಿವೇಶದಲ್ಲಿ ಇದ್ದಿದ್ದಿಲ್ಲ. ಬೇರೆ ಕಡೆ ಕಾರ್ಯಕ್ರಮ ಇದ್ರೂ ಕೂಡ ಅಲ್ಲೇ ಬೇರೆ ತಬಲಾಜರನ್ನ ಕಳಿಸಿ ಇಲ್ಲಿಗೆ ಬರಬೇಕಾದ ಕಾರಣ ಒಂದೇ, ಹೆತ್ತ ತಾಯಿ ಮನೆಗೆ ಭಾಳ ವರ್ಷದಿಂದ, ಭಾಳ ವರ್ಷ ಅಂದರೆ ಬಲವಾರ ಅಂದ್ರೆ ನೀವು ಹೆಣ್ಮಕ್ಳು ವರ್ಷ 2 ವರ್ಷ ಬಿಟ್ಟರೆ 3ನೇ ವರ್ಷದ ಕಡೆಗೆ ಗಂಡನ ಕೂಡ ಜಗಳ ಮಾಡಿ ಅಣ್ಣನ ಕೂಡ ಜಗಳ ಮಾಡಿ ಹೋಗ್ತೀವಿ. ನಾನು ಇಲ್ಲಿಗೆ ಬರಲಾರ್ದೇ 25 ವರ್ಷ. ಹಾಗಾಗಿ ನನ್ನ ಮೈಯಲ್ಲಿ ಸುಸ್ತಿದ್ರೂ ಕೂಡ, ನಂದು ಕಾರ್ಯಕ್ರಮ ಇದ್ರೂ ಕೂಡ ನಾನು ಗಂಗಾಪುರಕ್ಕೆ ಹೋಗಿ ನನ್ನ ಅಣ್ಣತಮ್ಮರನ್ನ, ನನ್ನ ತಂದೆ ತಾಯಿಗಳನ್ನ, ಅಕ್ಕ ತಂಗಿಯರನ್ನ ಭೇಟಿಯಾಗಿ ಕಣ್ಣಾರೆ ನೋಡಿ ಬಸವೇಶ್ವರ ತೇರಿನ ದರ್ಶನವನ್ನು ಪಡೆದುಕೊಂಡು ಪ್ರಸಾದವನ್ನು ಸೇವನೆ ಮಾಡಿಕೊಂಡು ಬರ್ಬೇಕಂತ ಹೇಳಿ ಅಷ್ಟು ಇಚ್ಛೆಯಿಂದ ನಾವು ಬಂದಿದ್ದೀವಿ. ಜೊತೆಗೆ ಬಸವೇಶ್ವರ ನಾಟ್ಯ ಸಂಘದ ಕಲಾವಿದರು ಹಾಗೂ ಶ್ರೀ ಮಾರುತೇಶ್ವರ ನಾಟ್ಯ ಸಂಘದ ಕಲಾವಿದರು ನಮ್ಮನ್ನೆಲ್ಲ, ನಮ್ಮ ಹಕ್ಕೊಂಡಿ ಸರ್ನ ನಮ್ಮನ್ನು ಮೇಲೆ ಕರೆದು ನಮ್ಮನ್ನು ಗುರುತಿಸಿ ನಮಗೆ ಸನ್ಮಾನ ಮಾಡಿ ಆಶೀರ್ವದಿಸಿ ನಮಗೆ ಹೊರಲಾರ್ದಂಥ
ಸುಂದರವಾದಂಥ ಹಾರವನ್ನು ಗಂಗಾಪುರದ ಎಲ್ಲ ನನ್ನ ತಂದೆ ತಾಯಿಗಳು ಮಾಡಿದ್ದಾರೆ. ದಯವಿಟ್ಟು ನಮ್ಮ ಜೀವನ ಇರುವ ಪೂರ್ತಿನೂ ಕೂಡ ತಾವು ಯಾವಾಗ ಕರೆದರೂ ಬಂದು ಆ ಶ್ರೀ ಬಸವೇಶ್ವರನ ಮಾರುತೇಶ್ವರರ ಸೇವಾದಲ್ಲಿ ಪಾಲ್ಗೊಳ್ಳುವಂಥ ಶಕ್ತಿಯನ್ನು ನಮ್ಗೆ ಕೊಳ್ಳಿ, ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ.